ಸರ್, ಇವತ್ತು ಮಳೆ ಇದರಿಂದ ವೀಕ್ಷಣೆ ಮಾಡ್ತಾ ಇದ್ದೀರಾ. ಇನ್ನು ಗುಂಡಿ ಮುಕ್ತ ಬೆಂಗಳೂರನ್ನ ಯಾವಾಗ ಮಾಡ್ತೀರಾ ಸರ್? ಗುಂಡಿ ಮುಕ್ತ ಅಂದರೆ ನಾವು ಗುಂಡಿ ಬರಬಾರ್ದು ಅಂತಕ್ಕಾಗಿಯೇ ರೋಡ್ ಇತ್ಯಾದಿ ಲೇ ಮಾಡ್ತೀವಿ. ಆದರೆ ಕೆಲವು ವಿಸಂಗತಿಗಳಿಂದ ಬಂದೇ ಬರುತ್ತದೆ. ಅದು ಗುಂಡಿಗಳು ಬರುವುದು ಇದು ಒಂದೇ ನಗರ ಅಲ್ಲ, ಎಲ್ಲ ನಗರಗಳಲ್ಲಿ ಕೂಡ 4-5 ಕಾರಣಗಳಿಂದ ಗುಂಡಿ ಬರುವುದು ಸಹಜ. ಆದರೆ ಗುಂಡಿದು ಪ್ರಮಾಣವನ್ನು ಕಡಿಮೆ ಆಗಬೇಕು. ನಮ್ಮ ದೋಷದಿಂದ ಗುಂಡಿ ಬರಬಾರ್ದು. ಅಪ್ರಾಕೃತಿಕ ನೈಸರ್ಗಿಕ ತೊಂದರೆ ಉಂಟಾಗಿ ಏನನ್ನಾದರೂ ಆದರೆ ಬೇರೆ ವಿಚಾರ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಗುಂಡಿ ಬರಬಾರ್ದು ಅಂತ ದೃಷ್ಟಿಯಿಂದ ನಾವು ಹೆಚ್ಚೆಚ್ಚಾಗಿ ಈಗ ವೈಟ್ ಟಾಪ್ ರೋಡ್ ತಗೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ 17 ಪ್ಯಾಕೇಜಲ್ಲಿ 1700 ಕೋಟಿಯಲ್ಲಿ ನಾವು ಮಾಡ್ತಾನೆ ಇದ್ದೀವಿ. ಅರೌಂಡ್ 124-123 ಕಿಲೋಮೀಟ್ರ್ ಮಾಡ್ತೀವಿ. ಈಗಾಗಲೇ 200 ಕಿಲೋಮೀಟ್ರ್ ಆಗೋಗಿದೆ. ಆರ್ಟಿರಿಯಲ್ ರೋಡ್ನಲ್ಲಿ ನಾವು ಚೆನ್ನಾಗಿ ಅಸ್ಫಾಲ್ಟ್ ಒಂದು ಲೇಯರ್ ಮಾಡ್ತಾಯಿದ್ದೀವಿ. ಇದು ಎಲ್ಲ ಮಾಡಿದರೆ ಮತ್ತು ಮೇ ಒಳಗಾಗಿ ಅದನ್ನೆಲ್ಲ ಕೆಲಸ ಮುಗಿಸಿದಲ್ಲಿ BBMP ಮುಗಿಸಿದರೆ ದೆನ್ ಗುಂಡಿಗಳ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ಸರ್, ಗ್ರೇಟರ್ ಬೆಂಗಳೂರು ಅನ್ನೋದು ಕೇವಲ ವಿಧಾನಸೌಧದ ಹತ್ತಿರ ಸುತ್ತಮುತ್ತ ಮಾತ್ರ ಸೀಮಿತ ಆಗಿದೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು? ಅಲ್ಲಲ್ಲ, ತಾವು ತಪ್ಪು ಕಲ್ಪನೆ ಇಟ್ಕೊಂಡಿದ್ದೀರಿ. ಗ್ರೇಟರ್ ಬೆಂಗಳೂರು ಏರಿಯಾ ಅಂದರೆ ನಮಗೆ ಹಿಂದೆ BBMP ಏರಿಯಾ ಎಷ್ಟಿತ್ತು ಅಷ್ಟೇ ಏರಿಯಾನೇ ಇದೆ. ನಮ್ಮ 5 ಮುನ್ಸಿಪಾಲ್ಟಿ ಅಂದರೆ ಹಿಂದೆ ಒಂದು BBMP ಇತ್ತು, ಈಗ 5 ನಗರ ಪಾಲಿಕೆಗಳು ಕೆಲಸ ಮಾಡ್ತಿರುವುದರಿಂದ ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದು ಪಾಲಿಕೆಗೆ ಏನು ಅಧಿಕಾರ ಇದೆ ಅವರು ಚಲಾಯಿಸ್ತಿರುವುದರಿಂದ 5 ಸಿಟಿ ಕಾರ್ಪೊರೇಷನ್ ಕಮಿಷನರು, ಸೊ 5 ಪಟ್ಟು ಬಲ ಹೆಚ್ಚಾಗಿದೆ. 5 ಪಟ್ಟು ನಮ್ಮ IAS ಆಫೀಸರ್ಸು ಬೇರೆ ಬೇರೆ ಅಧಿಕಾರಿಗಳು ತಮ್ಮ ಬಲವನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬಳಸ್ತಿರುವುದರಿಂದ ಚೆನ್ನಾಗಿ ಕೆಲಸ ನಡೀತಾ ಇದೆ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ, ಜನರಿಗೆ ಒಳ್ಳೆಯ ಸೇವೆ ಸಿಗ್ತಾ ಇದೆ. ಅದು ಎಲ್ಲ ನೋಡಿದರೆ ನೀವು ಇದು ಭಾಳ ಒಳ್ಳೆಯ ವ್ಯವಸ್ಥೆ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಸರ್, ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. BBMPಯಲ್ಲಿ ಲಂಚದೊಂದು ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದಿರೋ ಕ್ರಮ ಯಾವಾಗ ತಗೊತೀರ? ನೋಡಿ, ನಮ್ಮ ಗಮನ ಅಂದರೆ ನಮ್ಮ GBA ಕಮಿಷನರ್ ಇದ್ದಾರೆ, ಕೆಳಗಡೆ ಸಿಟಿ ಕಾರ್ಪೊರೇಷನ್ ಕಮಿಷನರ್ಸ್ ಇದ್ದಾರೆ. ಅವರ ಗಮನಕ್ಕೆ ನಿರ್ದಿಷ್ಟವಾದ ಆರೋಪ ತಂದರೆ ತಕ್ಷಣ ಅವರು ಆ್ಯಕ್ಷನ್ ತಗೊಳ್ತಾರೆ. ಒಂದು ತಗೊಂಡಿಲ್ಲ, ಅದು ತಗೊಂಡಿಲ್ಲ ಅಂತ ಆದರೆ ನಮ್ಮ ಹತ್ರ ಬಂದರೆ ಅಂದರೆ ಫಸ್ಟ್ GBA ಕಮಿಷನರ್ ಹತ್ರ ಹೋದರೆ ಅವ್ರನ್ನು ಕೂಡ ಡಿಸಿಪ್ಲಿನರಿ ಅಥಾರಿಟಿ ಇದ್ದಾರೆ. ಎಲ್ಲ ಗ್ರೂಪ್ A ಆಫೀಸರ್ಗೆ, ಗ್ರೂಪ್ A ಜೂನಿಯರ್ವರೆಗೂ GBA ಕಮಿಷನರ್ಗೆ ಕಾರ್ಯವ್ಯಾಪ್ತಿಗೆ ಬರುತ್ತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಡ್ ಅಬೋವ್ಗೆ ನಮ್ಮ ಕಾರ್ಯವ್ಯಾಪ್ತಿಗೆ ಬರುತ್ತೆ. ಅದರ ಮೇಲೆ ರಿಪೋರ್ಟ್ ನಮಗೆ ಕೊಡ್ತಾರೆ, ನಾವು ಆ್ಯಕ್ಷನ್ ತೊಗೊಳ್ತೀವಿ. ಜನರಲ್ ಆಗಿ ಕೆಲವರು ಮಾಡ್ತಿರ್ಬೋದು. ನಮ್ಮ ಈಗ 6,000 ಜನರು ಇದ್ದಾರೆ ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ. ಅದರಲ್ಲಿ ಯಾರೊಬ್ಬರು ಮಾಡ್ತಾಯಿದ್ದಾರೆ ಅಂತ ಆದರೆ ಅದಕ್ಕೆ ಎಲ್ಲ 6,000 ಮಂದಿಗೆ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ನಿರ್ದಿಷ್ಟವಾದ ಈ ಮನುಷ್ಯ ಈ ಥರ ಮಾಡ್ತಾಯಿದ್ದಾನೆ ಅಂತ ಕೊಟ್ಟರೆ, ತಮ್ಮ ಹತ್ರ ಇರ್ತಕ್ಕಂಥ ಎವಿಡೆನ್ಸ್ ಕೊಟ್ಟರೆ ಖಂಡಿತ ಅವರು ಹೋಗ್ತಾರೆ. ಕರಪ್ಷನ್ ವಿಚಾರದಲ್ಲಿ ನಿಮ್ಮ ಹತ್ರ ಎವಿಡೆನ್ಸ್ ಇದ್ದರೆ ಜೈಲಿಗೆ ಹೋಗ್ತಾರೆ.